ಕರ್ನಾಟಕದಲ್ಲಿ SIR ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಚುರುಕಾಗಿ ನಡೀತಾ ಇದೆ. ಎನ್ಯೂಮಿನೇಷನ್ ಫಾರ್ಮ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ನಾಳೆ ಕಡೆ ದಿನ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭವಾಗಿದ್ದಂತಹ SIR ಶೇಕಡಾ 99.99% ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಡಿಜಿಟಲೀಕರಣಕ್ಕೆ ಕೇವಲ 3238 ಅರ್ಜಿಗಳು ಬಾಕಿ ಇವೆ. SIR ಪ್ರಕ್ರಿಯೆಯಲ್ಲಿಯೇ 1,10,00,000 ಮತದಾರರು ಔಟ್. ಬೆಂಗಳೂರಿನಲ್ಲೇ 48,90,999 ASDDO ಪತ್ತೆಯಾಗಿದೆ. ಆಗಸ್ಟ್ 17ನೇ ತಾರೀಕು ಮತದಾರರ ಮೊದಲ ಕರಡು ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರ ತನಕ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಕ್ಟೋಬರ್ 19ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಒಂದು ವೇಳೆ ಈ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ದರೆ ಮುಂದೇನು? ಅಕ್ಟೋಬರ್ 19ಕ್ಕೆ ಮತದಾರರ ಪಟ್ಟಿಯನ್ನು ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಆಗ ಅದರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಮೊದಲ ಪ್ರಕ್ರಿಯೆ ಏನಿದೆ ನಾಳೆಗೆ ಕೊನೆಯಾಗುತ್ತೆ. ಹಾಗಾದರೆ GBA ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ SIR ಪ್ರಕ್ರಿಯೆ ನಡೀತೋ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ GBA ಮುಖ್ಯ ಆಯುಕ್ತರಾಗಿರುವಂತಹ M. ಮಹೇಶ್ವರ ರಾವ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೈಸ್ ಈಗ ಮುಕ್ತಾಯ ಹಂತದಲ್ಲಿದೆ. ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ? ಈಗ ನಮ್ಮ ಪ್ರಕಾರ ಈಗ 2 ದಿವಸ ಉಳಿದಿದೆ, ಇವತ್ತು ಮತ್ತು ನಾಳೆ. ಎಲ್ಲರನ್ನ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ, ನಾವು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದೇವೆ ಅದನ್ನು ನೀವು ದಯವಿಟ್ಟು ವಾಪಸ್ ನಮ್ಮ BLOCಗೆ ಕೊಟ್ಬಿಡಿ. ಅದು ಮಾಡಿದರೆ ನಾವು ನಿಮ್ಮ ಹೆಸರನ್ನು ಎಲೆಕ್ಟ್ರಲ್ ರೋಲ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಆಮೇಲೆ ಏನಾದರೂ ಒಬ್ಜೆಕ್ಷನ್ಸ್ ಎಲ್ಲ ಕೇಳ್ಕೊಳ್ಬೋದು. ಅಲ್ಲದಿದ್ದರೆ ನಿಮ್ಮ ಹೆಸರು ಈಗ ನೀವು ರಿಟರ್ನ್ ಮಾಡದೇ ಇದ್ದರೆ ಮತ್ತು ನಿಮ್ಮ ಹೆಸರು ನಾವು ಇನ್ನೊಂದು ಸಾರಿ ಸೇರಿಸಲಿಕ್ಕೆ ನೀವು ಕ್ರಮ ತೊಗೊಳ್ಬೇಕಾಗ್ತದೆ. ಆವಾಗ ಫಾರ್ಮ್ ನಂಬರ್ 6 ಹಾಕಿ ನೀವು ಕೊಡಬೇಕಾಗ್ತದೆ. ಆವಾಗ ನಮಗೆ ದಾಖಲಾತಿ ಎಲ್ಲ ಪರಿಶೀಲನೆ ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾರಿಗಾದರೂ ಏನಾದರೂ ಅನುಮಾನ ಇದ್ದರೆ ನಮ್ಮ ಬೂತ್ ಲೆವೆಲ್ ಸೆಂಟರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೆಲ್ಪ್ ಡೆಸ್ಕ್ ಎಲ್ಲ ತಯಾರು ಮಾಡಿಟ್ಟಿದ್ದಾರೆ. ಸಂಬಂಧಪಟ್ಟ ಪಾರ್ಟಿಗಳು ಸಹ ಎಲ್ಲರೂ ತಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ ಹೆಲ್ಪ್ ಮಾಡಲಿಕ್ಕೆ ಸಹ ಹೊಂಟಿದ್ದಾರೆ. ಅವರು ಏನಾದರೂ ಅವರಿಗೆ ಸಹ ಕೇಳ್ಬೋದು. ಮಾತ್ರ ಮೋಸ್ಟ್ಲಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸೇ ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಎರಡನೇದಾಗಿ ಡ್ರಾಫ್ಟ್ ಮಾಡಿದ ತಕ್ಷಣ ನೀವು ಸ್ವಲ್ಪ ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಒಂದು ವೇಳೆ ಹೆಸರು ಇದ್ದರೆ ನಾವು ನಿಮಗೆ ನೋಟಿಸ್ ಕೊಟ್ಟು ಅಥವಾ ನೋಟಿಸ್ ಕೊಡಲಾರದೆ ನಿಮ್ಮ ಹೆಸರನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇನ್ನೊಂದು ನೋಟಿಸ್ ಕೊಡ್ತೇವೆ. ಎರಡನೇದಾಗಿ ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮಗೆ ಸಂಬಂಧಪಟ್ಟ EROಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಹೆಸರು ಹೇಗೆ, ಎಲ್ಲಿದ್ದೀರಿ, ಯಾರಿದ್ದೀರಿ ಜೋಡಿಸಿ ಕೊಡಬೇಕಾಗ್ತದೆ. ವಿಶೇಷವಾಗಿ ಯಾರು ತಮ್ಮ ಹೆಸರು ಎರಡು ಕಡೆದಲ್ಲಿ ಆಗಿದ್ರೆ ಖಂಡಿತ ನಾವು ಕೇಸ್ ಹಾಕ್ತೀವಿ. ಫಾರ್ಮ್ 6 ಆನ್ಲೈನ್ ಆಫ್ಲೈನ್ ಸರ್? ಫಾರ್ಮ್ 6 ಬೋತ್ ಆರ್ ಆನ್ಲೈನ್ ಆ್ಯಂಡ್ ಆಫ್ಲೈನ್, ಎರಡು ಕಡೆ ವ್ಯವಸ್ಥೆ ಇರ್ತದೆ. 18 ಆಫ್ಟರ್ ದ ಪಬ್ಲಿಕೇಶನ್ ಆಫ್ ದ ರೋಲ್. ಅವಾಗ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಸರ್? ಅದೇ ಒಂದು 8-10 ಡಾಕ್ಯುಮೆಂಟ್ಸು ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಸೇರಿಸ್ಬೋದು. ಬೆಂಗಳೂರಲ್ಲಿ ಅತಿ ಹೆಚ್ಚು ASDDO ಓಟ್ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಅಸಲಿ ಓಟಿಗಿಂತ ASDDO ಓಟೇ ಹೆಚ್ಚಾಗಿದೆ ಸರ್. ಹೌದು, ಕೆಲವು ಜನರಿಗೆ 80% ಆಗಿದೆ. ಆರ್ಮಿ ಏರಿಯಾದಲ್ಲಿ ನೋಡಿದರೆ ಅವರೆಲ್ಲರೂ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಮತ್ತು ಅವರೆಲ್ಲ ಹೆಸರು ASDDನಲ್ಲೇ ಸೇರ್ತದೆ. ನಾವು ಎಲೆಕ್ಷನ್ ಕೆಲವು ಜಾಗದಲ್ಲಿ ಪಾರ್ಟೀಸೇ ಹೇಳ್ತಿದ್ದಾರೆ ಇಲ್ಲಿ ವೋಟರ್ಸು ASDDನೇ ಜಾಸ್ತಿ ಇದೆ, ನೀವು ಕಡಿಮೆ ತೋರಿಸ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಜಾಗರೂಕ ಆಗಿರಿ ಅಂತ ಅವರು ಸಹ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲಿ ನೀವು ಮನೆಯಲ್ಲಿ ಇಲ್ಲ, ಯು ಆರ್ ಆಬ್ಸೆಂಟ್ ಆರ್ ಶಿಫ್ಟೆಡ್, ಸೊ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಕಮಿಂಗ್ ಇನ್ ದ ರೆಕಾರ್ಡ್ಸ್. ಈಗ ಸರ್, KR ಮಾರ್ಕೆಟ್ ಒತ್ತುವರಿಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಕಲಿ ಲೈಸೆನ್ಸ್ ಅಂದರೆ GBSಲ್ಲಿ ಕೊಟ್ಟಿರೋದು ಕೂಡ ಈಗ ದೂರು ಕೂಡ ಕೊಟ್ಟಿದ್ದಾರೆ. ಎಷ್ಟು ಆ ರೀತಿ ಆಗಿದೆ ಸರ್? ಈಗ ನಾವು ನೋಡಿದ ಪ್ರಕಾರ ಹೈಕೋರ್ಟ್ ನಿರ್ದೇಶನ ಪ್ರಕಾರ ಅವರಿಗೆ 14 ದಿವಸ ಟೈಮ್ ಕೊಟ್ಬಿಟ್ಟು ಅವರಿಗೆ ತೆಗೆಸಲಿಕ್ಕೆ ಹೇಳಿದ್ದಾರೆ. ಕೆಲವು ಜನರು ಏನಾದರೂ ದಾಖಲಾತಿ ತೋರಿಸ್ತಾ ಇದ್ದಾರೆ, ಅದು ಕರೆಕ್ಟ್ ಇದೆಯಾ ಇಲ್ವಾ ನಾವು ನೋಡಬೇಕು. ರಿನ್ಯೂವಲ್ 1 ವರ್ಷ ಆಗಿದ್ದುಬಿಟ್ರೆ ನೀವು ರಿನ್ಯೂ ಮಾಡದೇ ಇದ್ದರೆ ಮತ್ತು ನಿಮಗೆ ಅಧಿಕಾರ ಸಹ ಇರೋದಿಲ್ಲ. ಕೆಲವು ಜನರು ನಕಲಿ ದಾಖಲಾತಿ ಸಹ ಸೃಷ್ಟಿ ಮಾಡಿರ್ಬೋದು. ಅದಕ್ಕೆ ಏನಾದರೂ ಆಗಿಬಿಟ್ರೆ ಅವರ ಮೇಲೆ ಕೇಸ್ ಹಾಕ್ತೀವಿ. ನಾವು ಕಮಿಷನರ್ ಅವರು ಸರಿಯಾಗಿ ಇದರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ.